ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟ್ರಿಂದ 2014 ಟು 2020 ಯಾವ್ಯಾವ ಥರದ ಕ್ವಶನ್ನ ಕೇಳಿದ್ದಾರೆ, ಎಷ್ಟು ಮಾರ್ಕ್ಸ್ ಇದೆ ವೆಯ್ಟೇಜು ಈಚ್ ಇಯರು ಈ ಚಾಪ್ಟ್ರಿಂದ, ಮತ್ತು ಈ ಚಾಪ್ಟ್ರಲ್ಲಿ ಏನು ಓದಿದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ ನಿಮಗೆ ಅಂತ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟಿಗೆ 2014 ಈ ಚಾಪ್ಟ್ರಿಂದ ನಮಗೆ 9 ಮಾರ್ಕ್ಸ್ ಬಂದಿತ್ತು. 15 8 ಮಾರ್ಕ್ಸ್, 16 8 ಮಾರ್ಕ್ಸ್, 17 9 ಮಾರ್ಕ್ಸ್, 18 6 ಮಾರ್ಕ್ಸ್, 19 8 ಮಾರ್ಕ್ಸ್, 20 8 ಮಾರ್ಕ್ಸ್. ಸೊ ಮ್ಯಾಕ್ಸಿಮಮ್ 9 ಮಾರ್ಕ್ಸ್ವರೆಗೂ ಆಲ್ರೆಡಿ ಈ ಚಾಪ್ಟ್ರಿಂದ ಬಂದಿದೆ. ಸೊ ಈ ಚಾಪ್ಟ್ರಲ್ಲಿ ಸ್ಕೋರಿಂಗ್ ಸ್ವಲ್ಪ ಈಸಿ, ಯಾಕಂದರೆ ಪ್ರಾಬ್ಲಮ್ ಸಹಿತ ಬರೋ ಚಾನ್ಸಸ್ ಇರುತ್ತೆ. ಪ್ರಾಬ್ಲಮ್ ಬಂದರೆ ಅದು ಹಬ್ಬನೇ, ಯಾಕಂದರೆ ತುಂಬ ಈಸಿ ಇದರಲ್ಲಿ ಪ್ರಾಬ್ಲಮ್ ಅಟೆಂಡ್ ಮಾಡೋದು. ಓಕೆನಾ, ನಾನು ಹೇಳ್ತಾ ಹೋಗ್ತೀನಿ ಹೆಂಗೆ ಯಾವ್ಯಾವ ಥರದ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಎಂಡ್ ತನಕ ನೋಡಿ. ಮತ್ತು ಇದ್ರದ್ದು ಪ್ಲೇ ಲಿಸ್ಟ್ ಎಲ್ಲ ಬೇಕು ಅಂತ ಹೇಳಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ಇದ್ರದ್ದು ಇಂಪಾರ್ಟೆಂಟ್ ಡಿರೈವೇಷನ್ಸ್ ಏನೇನಿದೆ 5 ಮಾರ್ಕ್ಸ್ಗೆ, ಪ್ರಾಬ್ಲಮ್ಸ್ ಎಲ್ಲ ಏನೇನಿದೆ ಅದರದ್ದು ಪ್ಲೇ ಲಿಸ್ಟ್ದು ಲಿಂಕ್ ಕೊಟ್ಟಿದ್ದೀನಿ. ಅದನ್ನು ನೋಡಿದ್ರೆ ಸಾಕು, ನಿಮಗೆ ಆಲ್ಮೋಸ್ಟ್ ಎಲ್ಲ ಫಿಸಿಕ್ಸಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡ್ಬೋದು. ನಿಮಗೆ 15 ಮಾರ್ಕ್ಸ್ ನಿಮ್ಮ ಜೋಬಲ್ಲೇ ಇರುತ್ತೆ ಆ ಪ್ಲೇ ಲಿಸ್ಟಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ನೀವು ಕಲ್ತ್ಕೊಂಡ್ರೆ. ಓಕೆನಾ, ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು 2014 1 ಮಾರ್ಕ್ಸ್ ಕ್ವಶನಿಂದ ಹೋಗ್ತೀನಿ. ಹೌ ಇಸ್ RMS ವೋಲ್ಟೇಜ್ ಆಫ್ AC ರಿಲೇಟೆಡ್ ಟು ಪೀಕ್ ವ್ಯಾಲ್ಯೂ ಆಫ್ AC ವೋಲ್ಟೇಜ್? ಸೊ RMS ಮತ್ತು ಪೀಕ್ ವ್ಯಾಲ್ಯೂ ಹೆಂಗೆ ರಿಲೇಟ್ ಆಗಿದೆ ಅಂತ ಕೇಳಿದ್ದಾರೆ. ಇಟ್ ಇಸ್ ನಥಿಂಗ್ ಬಟ್ V0/√2. ಕೆಲವರು ಪೀಕ್ ವೋಲ್ಟೇಜ್ನ V0 ಅಂತ ಬರೀತಾರೆ, ಆರ್ ಇನ್ ಕೆಲವರು V0 ಬದಲು VP/√2 ಅಂತಲೂ ಬರೀತಾರೆ ಪೀಕ್ ವೋಲ್ಟೇಜ್ ಅಂತ. ಎರಡು ಥರನೂ ರೆಪ್ರೆಸೆಂಟೇಷನ್ ಇದೆ. ಸೊ ನೀವು ಯಾವ ಥರ ಕಲ್ತಿದ್ದೀರಾ ಆ ಥರ ಬರೀರಿ ಎಕ್ಸಾಮಲ್ಲಿ ಅಷ್ಟೇ. ಇಫ್ ದ ಪೀಕ್ ವ್ಯಾಲ್ಯೂ ಆಫ್ AC ಕರೆಂಟ್ ಇಸ್ 4.24 ಆಂಪಿಯರ್, ವಾಟ್ ಇಸ್ ದ ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ? ಇದು ಕ್ವಶನ್ ಬದಲು ಒಂದು ಪ್ರಾಬ್ಲಮ್ ಕೇಳಿದ್ದಾರೆ ಅಷ್ಟೇ. ಸೊ ಸೇಮ್ ಇದೇ ಫಾರ್ಮುಲಾನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಅಲ್ಲಿ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಮೆನ್ಷನ್ ದ ಪವರ್ ಲಾಸ್ ಆಫ್ ಅ ಟ್ರಾನ್ಸ್ಫಾರ್ಮರ್. ಟ್ರಾನ್ಸ್ಫಾರ್ಮರಲ್ಲಿ ಯಾವ್ಯಾವ ಥರದ್ದು ಪವರ್ ಲಾಸಸ್ ಆಗುತ್ತೆ ಅಂತ ಕ್ವಶನ್ನು, ಲೈಕ್ ಫ್ಲೆಕ್ಸ್ ಲಾಸ್ ಆಗಿರ್ಬೋದು, ಕಾಪರ್ ಲಾಸ್ ಆಗಿರ್ಬೋದು, ಹಿಸ್ಟರಿಸಿಸ್ ಲಾಸ್ ಆಗಿರ್ಬೋದು. ಇಲ್ಲಿ 1 ಲಾಸ್ ಬರೆದ್ರೆ 1 ಮಾರ್ಕು, ಸೊ ಮೋರ್ ದೆನ್ 1 ಲಾಸಸ್ ಕೇಳಿದ್ರೆ ನಿಮಗೆ ಜಾಸ್ತಿ ಮಾರ್ಕ್ಸು ಬರುತ್ತೆ. ಸೊ 2 ಮಾರ್ಕ್ಸಲ್ಲಿ ಯಾವ್ಯಾವ ಥರದ ಕ್ವಶನ್ ಕೇಳಿದ್ದಾರೆ? ಮೆನ್ಷನ್ ದ 2 ಸೋರ್ಸ್ ಆಫ್ ಲಾಸ್ ಇನ್ ಅ ಟ್ರಾನ್ಸ್ಫಾರ್ಮರ್. ನೋಡಿ, 2 ಲಾಸ್ ಬರೆದ್ರೆ 2 ಮಾರ್ಕು. ಬರೀ ಲಾಸ್ನ ನೇಮ್ ಮಾಡಬೇಡಿ, ಅದ್ರ ಮೇಲೆ ಒಂದೊಂದು ಲೈನ್ ಬರೆಯೋದು ಒಳ್ಳೆಯದು. ಇದು ಯಾರಿಗೆ ಇಂಪಾರ್ಟೆಂಟ್ ಅಂದರೆ 100 ಔಟ್ ಆಫ್ 100 ಯಾರು ತೆಗಿಬೇಕು ಅಂದ್ಕೊಂಡಿರ್ತಾರಲ್ಲ ಅವರೆಲ್ಲ ಕಾಂಪ್ರಮೈಸ್ ಆಗಬೇಡಿ ಎಲ್ಲೂ, ಆಯಿತಾ? ನಿಮ್ಗೆ ಗೊತ್ತಿರೋದನ್ನ ಒಂದೊಂದು ಲೈನ್ ಬರೀರಿ, ಯಾಕಂದರೆ ನಿಮಗೆಲ್ಲೂ ಮಾರ್ಕ್ಸ್ ಕಟ್ ಮಾಡೋಕ್ಕೆ ಟೀಚರ್ಗೆ ಚಾನ್ಸೇ ಸಿಗಬಾರ್ದು, ಹಂಗೆ ಬರೀಬೇಕು. ಓಕೆನಾ? 3 ಮಾರ್ಕ್ಸ್ ಯಾವ್ಯಾವ ಥರದ ಕ್ವಶನ್ ಕೇಳಿದ್ದಾರೆ? ಎಕ್ಸ್ಪ್ಲೈನ್ ದ ಕನ್ಸ್ಟ್ರಕ್ಷನ್ ಆಫ್ ಟ್ರಾನ್ಸ್ಫಾರ್ಮರ್, ಮೆನ್ಷನ್ ಇಟ್ಸ್ ಪ್ರಿನ್ಸಿಪಲ್. ಟ್ರಾನ್ಸ್ಫಾರ್ಮರ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ? ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯೂಚುವಲ್ ಇಂಡಕ್ಷನ್. ಸೊ ಕನ್ಸ್ಟ್ರಕ್ಷನ್ನು ಇಟ್ ಕನ್ಸಿಸ್ಟ್ ಆಫ್ ಪ್ರೈಮರಿ ಕಾಯಿಲು, ಸೆಕೆಂಡ್ರಿ ಕಾಯಿಲು. ಪ್ರೈಮರಿ ಕಾಯಿಲ್ನ ವೋಲ್ಟೇಜ್ ಸೋರ್ಸ್ಗೆ ಕನೆಕ್ಟ್ ಮಾಡಿರ್ತಾರೆ. ಇವೆಲ್ಲ ಕತೆ ಪುರಾಣ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಅಪ್ಪ. ಡಯಾಗ್ರಾಮ್ ಬರೆದಿದ್ದಕ್ಕೆ 1 ಮಾರ್ಕು, ಸ್ವಲ್ಪ ಕತೆ ಬರೆದ್ರೆ 2 ಮಾರ್ಕ್ಸು. ಸೊ ಈಸಿಲಿ ಯು ಕ್ಯಾನ್ ಸ್ಕೋರ್ 3 ಮಾರ್ಕ್ಸ್. ಶೋ ದಟ್ ವೋಲ್ಟೇಜ್ ಲೀಡ್ಸ್ ಕರೆಂಟ್ ಬೈ π/2 ವೆನ್ AC ವೋಲ್ಟೇಜ್ ಅಪ್ಲೈಡ್ ಟು ಪ್ಯೂರ್ ಇಂಡಕ್ಟರ್. ಇವರಿಲ್ಲಿ ಏನೂ ಕೇಳ್ತಾ ಇಲ್ಲ. ಪ್ಯೂರ್ ಇಂಡಕ್ಟರ್ಗೆ AC ಸೋರ್ಸ್ ಅಪ್ಲೈ ಮಾಡಿದಾಗ ನೀವು ಫೇಸರ್ ಡಯಾಗ್ರಾಮ್ ತನಕ ಒಂದು ಡಿರೈವೇಷನ್ ಕಲ್ತಿದ್ರಲ್ಲ. ಸೊ ಇಫ್ ದಿಸ್ ಇಸ್ VL ಆ್ಯಂಡ್ ದಿಸ್ ಇಸ್ I0 ದಟ್ ಇಸ್ ಫ್ಲೋಯಿಂಗ್ ಥ್ರೂ ದ ಇಂಡಕ್ಟರು. ಈ ಫೇಸರ್ ಡಯಾಗ್ರಾಮ್ ತನಕ ಬರೆದ್ರೆ ಯು ಕ್ಯಾನ್ ಪ್ರೂವ್ ದಟ್ ದ ವೋಲ್ಟೇಜ್ ಈಸ್ ಲೀಡಿಂಗ್ ದ ಕರೆಂಟ್ ಬೈ π/2. ಕರೆಕ್ಟ್ ಅಲ್ವಾ? ಇದು ಇಂಪಿಡೆನ್ಸ್ ಸರ್ಕ್ಯೂಟಲ್ಲೂ ಜಸ್ಟ್ ಒಂದು ಪಾರ್ಟ್ ಡಿರೈವೇಷನ್ ಅಷ್ಟೇ ಇದು ಅಲ್ವಾ? ಇಂಪಿಡೆನ್ಸ್ ಆಫ್ ಸೀರೀಸ್ LCRದು ಅಲ್ಲಿ ತನಕ ಡಿರೈವ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಸೊ ಇದು ನೋಡಿ, ಈ ಥರದ ಕ್ವಶನ್ ಹಿಂಗೆ ಬೇಕಾದ್ರೂ ಬರ್ಬೋದು. ಇಲ್ಲಿ ಪ್ಯೂರ್ ಇಂಡಕ್ಟನ್ಸ್ ಅಂತ ಕೇಳಿದಾರಲ್ಲ, ಇಂಡಕ್ಟರ್ಗೆ ಅಪ್ಲೈ ಮಾಡಿ. ಅದೇ ಥರ ಪ್ಯೂರ್ ರೆಸಿಸ್ಟರ್ಗೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಅದೆರಡು ಇನ್ಫೇಸ್ ಇರುತ್ತೆ. ಅವಾಗ ಪ್ಯೂರ್ ಕೆಪಾಸಿಟರ್ಗೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಇದೇ ಥರದ್ದೇ ಕ್ವಶನ್ನು ಬೇರೆ ಬೇರೆ ಕಾಂಪೋನೆಂಟ್ಗೆ. ನಿಮಗೆ 3 ಕಾಂಪೋನೆಂಟ್ಗೂ ನಿಮ್ಗೆ ಗೊತ್ತಿರಲೇಬೇಕು ಇಂಪಿಡೆನ್ಸ್ ಡಿರೈವೇಷನ್ ಮಾಡೋದಕ್ಕೆ, 5 ಮಾರ್ಕ್ಸ್ ಡಿರೈವೇಷನು. ಹಾಗಾಗಿ ಈ ಥರದ ಕ್ವಶನ್ನು ಪ್ರಾಬಬಿಲಿಟಿ ಹೈ ಇದೆ. ಸೊ ಇದೆಲ್ಲ ಈಸಿ ಅಲ್ವಾ? ತುಂಬ ಒಂದೇ ಥರ ಡಿರೈವೇಷನ್ ಎಲ್ಲದೂ. ಒಂದು ಕಲ್ತ್ಕೊಂಡ್ರೆ ಇನ್ನೆರಡು ಫ್ರೀ ಬಂದಂಗೆ ನಿಮಗೆ. ಸೊ ನೆಕ್ಸ್ಟ್, ವಾಟ್ ಇಸ್ ಟ್ರಾನ್ಸ್ಫಾರ್ಮರ್? ಮೆನ್ಷನ್ 2 ಸೋರ್ಸ್ ಆಫ್ ಎನರ್ಜಿ ಲಾಸ್ ಇನ್ ಅ ಟ್ರಾನ್ಸ್ಫಾರ್ಮರ್. ಅಲ್ಲಿ ಟ್ರಾನ್ಸ್ಫಾರ್ಮರ್ ಅಂತ ಡಿಫೈನ್ ಮಾಡೋದಕ್ಕೆ 1 ಮಾರ್ಕು, 2 ಸೋರ್ಸ್ ಆಫ್ ಎನರ್ಜಿ ಲಾಸ್ ಬರೆಯೋದಕ್ಕೆ 2 ಮಾರ್ಕ್ಸ್. ಸೊ ಟೋಟಲಿ 3 ಮಾರ್ಕ್ಸ್. ಅಗೈನ್, ವಾಟ್ ಇಸ್ ಅ ಟ್ರಾನ್ಸ್ಫಾರ್ಮರ್? ಮೆನ್ಷನ್ 2 ಎನರ್ಜಿ ಲಾಸ್ ಆಫ್ ಇನ್ ಅ ಟ್ರಾನ್ಸ್ಫಾರ್ಮರ್. ಸಿಮಿಲರ್ ಟೈಪ್ ಆಫ್ ಕ್ವಶನ್ ಬೇರೆ ಬೇರೆ ಇಯರು ಕೇಳಿದ್ದಾರೆ.
ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್. ಸೊ ಈ ಚಾಪ್ಟ್ರಿಂದ ಈದರ್ 5 ಮಾರ್ಕ್ ಕ್ವಶನ್ ಬರುತ್ತೆ, ಇಲ್ಲ ಅಂದರೆ 5 ಮಾರ್ಕ್ದು ಪ್ರಾಬ್ಲಮ್ ಬರುತ್ತೆ. ಓಕೆನಾ, ನನಗೆ ಪ್ರಾಬ್ಲಮ್ಮೇ ಜಾಸ್ತಿ ಬರಲಿ ಅಂತ ನನಗೆ ಇಷ್ಟ, ಯಾಕೆಂದರೆ ಇದು ತುಂಬ ಈಸಿ ಪ್ರಾಬ್ಲಮ್ಸ್ ಎಲ್ಲ. ಸೊ ಅರೈವ್ ಅಟ್ ದ ಎಕ್ಸ್ಪ್ರೆಷನ್ ಫಾರ್ ಇಂಪಿಡೆನ್ಸ್ ಆಫ್ ಅ ಸೀರೀಸ್ LCR ಸರ್ಕ್ಯೂಟ್ ಯೂಸಿಂಗ್ ಫೇಸರ್ ಡಯಾಗ್ರಾಮ್ ಮೆಥಡ್ ಆ್ಯಂಡ್ ಹೆನ್ಸ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಥ್ರೂ ದ ಸರ್ಕ್ಯೂಟ್. ಸೊ ಫಸ್ಟು ಡಿರೈವ್ ಏನು ಮಾಡಬೇಕು ನಾವು, ವಿ ಹ್ಯಾವ್ ಟು ಡಿರೈವ್ Z is equal to root of R square plus XL minus XC the whole square ಇದೆಯಲ್ಲ, ದಿಸ್ ಇಸ್ ದ ಡಿರೈವೇಷನ್ ಫಾರ್ ಇಂಪಿಡೆನ್ಸ್ ಆಫ್ ಅ ಸೀರೀಸ್ LCR ಸರ್ಕ್ಯೂಟ್. ಮತ್ತು ಇಲ್ಲಿ ನೋಡಿ ಸೆಕೆಂಡ್ ಪಾರ್ಟಲ್ಲಿ ಇದೆ, ಆ ಸೆಕೆಂಡ್ ಪಾರ್ಟಲ್ಲಿ ಏನು ಕೇಳಿದ್ದಾರೆ ಅಂದರೆ I is equal to V/Z ಇಷ್ಟನ್ನು ಬರೆದ್ರೆ ಇನ್ನು ನಿಮಗೆ 1 ಮಾರ್ಕ್ ಬರುತ್ತೆ. ಸೊ ಇದನ್ನು 4 ಮಾರ್ಕ್ಸ್ಗೆ ಕೇಳಿದ್ದಾರೆ, ಇದನ್ನು 1 ಮಾರ್ಕ್ಗೆ ಕೇಳಿದ್ದಾರೆ ಇಲ್ಲಿ. ಓಕೆನಾ. ಸೊ ನೆಕ್ಸ್ಟ್ ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಇಂಪಿಡೆನ್ಸ್ ಆಫ್ ಅ ಸೀರೀಸ್ LCR ವೆನ್ ಅನ್ AC ವೋಲ್ಟೇಜ್ ಇಸ್ ಅಪ್ಲೈಡ್ ಟು ಇಟ್. ಇಲ್ಲಿ ಬರೀ Z is equal to root of R square plus XL minus XC the whole square. ಇಲ್ಲಿ ಇಷ್ಟೇ ಡಿರೈವೇಷನ್ಸ್ಗೆ 5 ಮಾರ್ಕ್ಸ್ ಕೇಳಿದ್ದಾರೆ. ಪ್ರೀವಿಯಸ್ ಕೇಸಲ್ಲಿ ವ್ಯಾಲ್ಯೂ ಆಫ್ ಕರೆಂಟ್ ಸಹಿತ ಅವರು ಕೇಳಿದರು. ಓಕೆನಾ. ಪ್ರಾಬ್ಲಮ್ಸು, ದಿಸ್ ಇಸ್ ವೇರ್ ವಿ ಶೈನ್. ಓಕೆ, ಕ್ಯಾಲ್ಕುಲೇಟ್ ದ ರೆಸೋನೆಂಟ್ ಫ್ರೀಕ್ವೆನ್ಸಿ ಆ್ಯಂಡ್ ಕ್ಯೂ ಫ್ಯಾಕ್ಟರ್ ಆಫ್ ಅ ಸೀರೀಸ್ LCR ಸರ್ಕ್ಯೂಟ್. ರೆಸೋನೆಂಟ್ ಫ್ರೀಕ್ವೆನ್ಸಿಗೆ ಫಾರ್ಮುಲಾ ಏನು, F0 is equal to 1/2π ರೂಟ್ LC. ನೋಡಿ ವ್ಯಾಲ್ಯೂ ಆಫ್ L ಕೊಟ್ಟಿದ್ದಾರೆ, ವ್ಯಾಲ್ಯೂ ಆಫ್ C ಕೊಟ್ಟಿದ್ದಾರೆ, ಎರಡು ಕೊಟ್ಟಿದ್ದಾರೆ, ಸುಮ್ಮನೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಗೋಯ್ತು, ರೆಸೋನೆಂಟ್ ಫ್ರೀಕ್ವೆನ್ಸಿ ಬಂದ್ಬಿಡ್ತು ನಿಮಗೆ. ಮತ್ತೇನು ಕೇಳಿದ್ದಾರೆ, ಕ್ವಾಲಿಟಿ ಫ್ಯಾಕ್ಟರ್. ಕ್ವಾಲಿಟಿ ಫ್ಯಾಕ್ಟರ್ ಹೆಂಗೆ ಕಂಡುಹಿಡಿಯೋದು, Q is equal to 1/R into root of L/C. ಕ್ವಾಲಿಟಿ ಫ್ಯಾಕ್ಟರ್ ಬಂದೋಯ್ತು, ಅಷ್ಟೇ, ಸಿಂಪಲ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ನೋಡೋಣ ಯಾವ ಥರದ ಕ್ವಶನ್. ಸೈನೋಸೈಡಲ್ ವೇವು ಏನೋ ಕೊಟ್ಟಿದ್ದಾರೆ, ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ Z ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ, ರೂಟ್ ಆಫ್ R square plus XL minus XC the whole square ಅಲ್ವಾ. ಇಲ್ಲಿ XL ಕೊಟ್ಟಿಲ್ಲ ಡೈರೆಕ್ಟಾಗಿ, XCನೂ ಕೊಟ್ಟಿಲ್ಲ. XL is equal to 2πfL, XC is equal to 1/2πfC ಅಲ್ವಾ. F ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು ನೋಡಿ, L ವ್ಯಾಲ್ಯೂ ಕೊಟ್ಟಿದ್ದಾರೆ, C ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ XC ಆ್ಯಂಡ್ XL ನೀವು ಕಂಡುಹಿಡ್ಕೊಳ್ಬೇಕು. Z ಫಸ್ಟ್ ಕಂಡುಹಿಡಿರಿ. ನೆಕ್ಸ್ಟ್ ಫೇಸ್ ಡಿಫ್ರೆನ್ಸ್ 5 is equal to tan inverse of XL minus XC by R ಅಲ್ವಾ. ಇದೇ ಅಲ್ವಾ ಫಾರ್ಮುಲಾ ಫೇಸ್ ಡಿಫ್ರೆನ್ಸ್ಗೆ, ಕರೆಕ್ಟ್. ನೆಕ್ಸ್ಟ್ ಪವರ್ ಫ್ಯಾಕ್ಟರ್ cos phi is equal to R/Z ಅಷ್ಟೇ, ಸಿಂಪಲ್. 3 ಫ್ಯಾಕ್ಟ್ರನ್ನು ಆರಾಮಾಗಿ ಕಂಡುಹಿಡ್ಕೊಳ್ಬೋದು. ಇನ್ ಲೆಸ್ ದ್ಯಾನ್ 3 to 4 ಮಿನಿಟ್ಸಲ್ಲಿ ನಿಮಗೆ 5 ಮಾರ್ಕ್ಸ್ ಬಂದುಬಿಡುತ್ತೆ ಫೈನಲ್ ಎಕ್ಸಾಮಲ್ಲಿ. ಓಕೆ, ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ರೆಸೋನೆಂಟ್ ಫ್ರೀಕ್ವೆನ್ಸಿ ಆ್ಯಂಡ್ ಕ್ವಾಲಿಟಿ ಫ್ಯಾಕ್ಟರ್. ಇವಾಗ ಏನು ಈ ಪ್ರಾಬ್ಲಮ್ ಡಿಸ್ಕಸ್ ಮಾಡಿದ್ವಲ್ಲ, ಪ್ರಾಬ್ಲಮ್ ನಂಬರ್ 1, ಸಿಮಿಲರ್ ಟೈಪ್ ಆಫ್ ಪ್ರಾಬ್ಲಮ್ ಇಸ್ ಆಸ್ಕ್ಡ್ ಇನ್ 2016. 2017 ಸೋರ್ಸ್ ಆಫ್ ಆಲ್ಟರ್ನೇಟಿಂಗ್ EMF ವೋಲ್ಟೇಜ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ವಿತ್ ರೆಸಿಸ್ಟೆನ್ಸ್ ಆಫ್ 200 ohms R ಕೊಟ್ಟಿದ್ದಾರೆ, L ಕೊಟ್ಟಿದ್ದಾರೆ, C ಕೊಟ್ಟಿದ್ದಾರೆ. ಡಸ್ ದ ಕರೆಂಟ್ ಲೀಡ್ ಆರ್ ಲ್ಯಾಗ್. ಸೊ ನಿಮಗೆ ಫೈನಲ್ಲು V0ನ ಕಂಡುಹಿಡಿದ್ರೆ ಆವಾಗ ಏನಾಗುತ್ತೆ ಅಂತ ಅವರು ಕೇಳ್ತಾ ಇದ್ದಾರೆ. ಅ ಸೀರೀಸ್ LCR ಸರ್ಕ್ಯೂಟ್ contains a pure inductor of inductance 5 Henry, a capacitor of capacitance 20 microfarad and a resistor of resistance 40 ohms. Find the resonant frequency. F0 ಕಂಡುಹಿಡಿಯಿರಿ. Calculate the quality factor Q ಕಂಡುಹಿಡಿಯಿರಿ. What is the impedance at resonance? So resonance ಅಲ್ಲಿ at resonance what will be the impedance ಅಂತ ಅವರ ಕ್ವಶನ್ನು ಪಾರ್ಟ್ 3. ಇದು ಸ್ವಲ್ಪ ಟ್ರಿಕ್ಕಿ ಬಟ್ ಈಸಿ, ಯು ಕ್ಯಾನ್ ಡೂ ಇಟ್. ಸೊ ಇದರಲ್ಲಿ ಮಸ್ಟ್ ರೀಡ್ ಟಾಪಿಕ್ಸ್ ಏನೇನಿದೆ, ಫೇಸರ್ ಡಯಾಗ್ರಾಮು ನಿಮಗೆ ಬರೀ ರೆಸಿಸ್ಟರ್ಗೂ ಗೊತ್ತಿರಬೇಕು, ಬರೀ ಕೆಪಾಸಿಟರ್ಗೂ ಗೊತ್ತಿರಬೇಕು, ಬರೀ ಇಂಡಕ್ಟರ್ಗೂ ಗೊತ್ತಿರಬೇಕು. ಇದು ಮೂರನ್ನು ಕಂಬೈನ್ ಮಾಡಿದ್ರೇ ನಿಮಗೆ ದ ಫೇಸರ್ ಡಯಾಗ್ರಾಮ್ ಆಫ್ ಅ ಸೀರೀಸ್ LCR ಸರ್ಕ್ಯೂಟ್ ನಿಮಗೆ ಬರೋದು. ಓಕೆನಾ. ಟ್ರಾನ್ಸ್ಫಾರ್ಮರ್ ಅಂದರೆ ಏನು, ಡಿಫೈನ್ ಟ್ರಾನ್ಸ್ಫಾರ್ಮರ್ ಗೊತ್ತಿರಬೇಕು. ಎನರ್ಜಿ ಲಾಸಸ್ಸಿನ ಟ್ರಾನ್ಸ್ಫಾರ್ಮರ್. ಸೊ ಎನರ್ಜಿ ಲಾಸು ಒಂದು 3 ಕಲ್ತ್ಕೊಂಡಿರಿ, ಯಾಕಂದರೆ 3ಕ್ಕಿಂತ ಜಾಸ್ತಿ ಎನರ್ಜಿ ಲಾಸಸ್ ಕೇಳೋದಿಲ್ಲ ಯೂಶ್ವಲಿ. ಇನ್ ಕೇಸ್ ಕೇಳಿದ್ರೆ ನಿಮಗೆ 1 ಮಾರ್ಕ್ ಕಳ್ಕೊಳ್ಳೋ ಪ್ರಾಬಬಿಲಿಟಿ ಇರುತ್ತೆ ಅಷ್ಟೇ. ಓಕೆ, ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಸೀರೀಸ್ LCR, ಅದೇ ಇಂಪಿಡೆನ್ಸನ್ನ ಡಿರೈವ್ ಮಾಡಿ ಅಂತ ಒಂದು ಎಕ್ಸ್ಪ್ರೆಷನು 5 ಮಾರ್ಕ್ಸ್ವರೆಗೂ ಕೇಳ್ತಾರೆ. ಹೌ ಡಸ್ ಕೆಪಾಸಿಟನ್ಸ್ ಆ್ಯಂಡ್ ಇಂಡಕ್ಟನ್ಸ್ ವೇರಿ ವಿತ್ ಫ್ರೀಕ್ವೆನ್ಸಿ, ಅದೇ ಇವಾಗ ಹೇಳಿದ್ವಲ್ಲ XL ಆ್ಯಂಡ್ XC ಹೆಂಗೆ ವೇರಿ ಆಗುತ್ತೆ ಅಂತ, ಅದನ್ನು ಕಲ್ತ್ಕೊಂಡಿರಿ. ಅದ್ರ ಮೇಲೆ ಜಸ್ಟ್ 1 ಮಾರ್ಕ್ ಬರೋಂಥ ಕ್ವಶನ್ನು. ಇಲ್ಲೇ 1 ಮಾರ್ಕಲ್ಲೇ ಸುಮಾರು ಜನ ಆ್ಯಕ್ಚುಲಿ ಔಟ್ ಆಫ್ ಔಟ್ನ ಮಿಸ್ ಮಾಡ್ಕೊಳ್ಳೋದು, ಬಟ್ ನೀವು ಅದನ್ನು ಮಿಸ್ ಮಾಡ್ಕೊಳ್ಬೇಡಿ. ಕ್ವಾಲಿಟಿ ಫ್ಯಾಕ್ಟರ್ ಅಂದರೆ ಏನು, ಸೊ ಇವೆಲ್ಲ ತುಂಬ ಈಸಿ. ಕ್ವಾಲಿಟಿ ಫ್ಯಾಕ್ಟರ್ ಅಂದರೆ ಇವೆಲ್ಲ ಬರೀ ಪ್ರಾಬ್ಲಮ್ ಸೆಕ್ಷನಲ್ಲಿ ಬರೋದು, ಡಿಫೈನ್ ಮಾಡಿ ಅಂತ ಕೇಳೋದಿಲ್ಲ ಯೂಶ್ವಲಿ. ಸೊ ನ್ಯೂಮರಿಕಲ್ಸ್ ಬೇಸ್ಡ್ ಆನ್ ಇಂಪಿಡೆನ್ಸ್
ಫೇಸ್ ಆ್ಯಂಗಲ್, ರೆಸೊನೆಂಟ್ ಫ್ರೀಕ್ವೆನ್ಸಿ ಆ್ಯಂಡ್ ಕ್ವಾಲಿಟಿ ಫ್ಯಾಕ್ಟರ್ ಇಷ್ಟರ ಮೇಲೆ ಪ್ರಾಬ್ಲಮ್ಸು ಬರುತ್ತೆ. ಸೊ ಇಷ್ಟು ಓದಿದ್ರೆ ನಿಮಗೆ 8 to 9 ಮಾರ್ಕ್ಸ್ ಯು ಕ್ಯಾನ್ ಈಸಿಲಿ ಸ್ಕೋರ್. ಓಕೆ, ಸೊ that's it for this video, guys. If you like my efforts, please do like, share, comment and subscribe. This is your teacher Nagabharana signing off with a smile. I will meet you guys in the next video. Until then, have a nice day. Bye.